ನಮಸ್ತೆ, ನಾನು ನವ್ಯ, ಯೋಗ ಟೀಚರ್ ಮತ್ತು ಹಿಪ್ನೋಥೆರಪಿಸ್ಟ್. ಈ ಆಧ್ಯಾತ್ಮಕ್ಕೂ ನಮಗೂ ಸಂಬಂಧ ಇದೆ ಅನ್ನೋ ವಿಚಾರ ಬಹಳಷ್ಟು ಜನಗಳಿಗೆ ಗೊತ್ತೇ ಇಲ್ಲ. ಅಯ್ಯೋ, ಯಾವ ಆಧ್ಯಾತ್ಮ ಕಟ್ಕೊಂಡು ನನಗೇನು ಆಗಬೇಕು? ಹೌದಾ, ವಾತಾವರಣ ಹಾಳಾಗ್ತಾ ಇದೆ, ನಾವು ತಿನ್ನೋ ಆಹಾರದಲ್ಲಿ ಸತ್ವ ಅನ್ನೋದೇ ಇಲ್ಲ, ಮತ್ತು ಜನಗಳ ಸಹಾಯ ಸಹಕಾರ ಅನ್ನೋದು ಬಹಳಷ್ಟು ಮಟ್ಟಿಗೆ ಕಡಿಮೆ ಆಗ್ತಾ ಇದೆ. ಇಂತಹ ಸಮಯದಲ್ಲಿ ನಮಗೆ ಸಹಾಯ ಮಾಡೋಕ್ಕಾಗೋ ಮತ್ತು ಅದರಲ್ಲೂ ಸೇಫೆಸ್ಟ್ ವಿಚಾರ ಅಂತ ಹೇಳಿದ್ರೆ ಯೋಗ ಮತ್ತು ಆಧ್ಯಾತ್ಮ. ಹೌದು, ನಮ್ಮ ಬದುಕಿಗೆ ಆಧ್ಯಾತ್ಮದ ಜ್ಞಾನ, ಯೋಗದ ಅಭ್ಯಾಸದ ಅವಶ್ಯಕತೆ ಇದೆ. ಸದ್ಗುರುಗಳು ಒಂದು ಮಾತಿದೆ, ನಮ್ಮ ಜೀವನದಲ್ಲಿ ಇವತ್ತು ನಾವು ಏನೆಲ್ಲ ಸಮಸ್ಯೆಗಳನ್ನು, ತೊಂದರೆಗಳಿಂದ ನಾವು ನರಳುತ್ತಾ ಇದ್ದೀವೋ ಇದೆಲ್ಲ ಕೂಡ ನಮ್ಮೆಲ್ಲರ ಸೈಕಾಲಜಿಕಲ್ ಡ್ರಾಮಾ. ನಮ್ಮ ತಲೆಯಲ್ಲಿ ನಡೀತಾ ಇರೋದು ನಮ್ಮ ಸೈಕಾಲಜಿಕಲ್ ಡ್ರಾಮಾ ಆದರೆ ಅವರ ತಲೆಯಲ್ಲಿ ನಡೀತಾ ಇರೋದು ಅವರ ಸೈಕಾಲಜಿಕಲ್ ಡ್ರಾಮಾ. ಅದನ್ನು ನಾವು ಅರ್ಥ ಮಾಡ್ಕೊಳ್ದೇ ನಮ್ಮ ಸಮಸ್ಯೆಗೆ ಹೊರಗಿನ ವ್ಯಕ್ತಿಗಳು ಕಾರಣ ಅಂತ ಅಂದ್ಕೊಂಡು ಸಫರ್ ಆಗ್ತಾ ಇದ್ದೀವಿ. ಸೊ ಕೆಲವೊಮ್ಮೆ ಗುರುಗಳ ಮಾತುಗಳನ್ನು ಸಾಧಾರಣವಾಗಿ ಅರ್ಥ ಮಾಡ್ಕೊಂಡು ಅಡಾಪ್ಟ್ ಮಾಡ್ಕೊಳ್ಳೋದು ಕಷ್ಟನೇ ಆಗುತ್ತೆ. ಹಾಗಿದ್ರೆ ಸದ್ಗುರುಗಳ ಮಾತಿನ ಅರ್ಥ ಏನು? ಸೊ ಈ ವಿಚಾರದ ತಿಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ಉದಾಹರಣೆ ಮೂಲಕ ನಾವು ಇದನ್ನು ತಿಳ್ಕೊಳ್ಳೋದಾದರೆ, ಈಗ ನಾನು ಯಾವಾಗಲೂ ಒಂದು ವಿಡಿಯೋನಲ್ಲಿ ನೋಡಿದ್ದೆ, ಕರ್ನಾಟಕದಲ್ಲಿ ಸ್ಟಾರ್ ಹೀರೋಯಿನ್ ಆಗಿದ್ದಂತಹ ನಟಿ ರಕ್ಷಿತಾ ಹೇಳ್ತಾ ಇದ್ರು, ನನ್ನ ಜೀವನದಲ್ಲಿ ನಾನು ಎಷ್ಟೆಲ್ಲ ಸಕ್ಸಸ್ ಆಗ್ತಾ ಇದ್ರೂ ಕೂಡ ಆದರೆ ರಮ್ಮಿನ ಜೊತೆಗೆ ನಾವೊಂದು ಕಾಂಪಿಟೇಷನ್ ಸ್ಥಿತಿ ಏನಿತ್ತು ಅದರಿಂದಾಗಿ ನೆಮ್ಮದಿನೇ ಇಲ್ಲದೇ ಇರೋ ರೀತಿ ಆಗಿತ್ತು. ಫೋನ್ ಮಾಡಿ ಹೇಳಿದವರು ಕೂಡ ಆಗೋಯ್ತು, ಹೀಗಾಯಿತು, ಅದ್ರ ಬಗ್ಗೆನೇ ಹೇಳೋರು ಅಂತ ಹೇಳಿದರು. ಇಲ್ಲಿ ಅಲ್ಲ, ಜೀವನದಲ್ಲಿ ಸಿಕ್ಕಿದ ಸಕ್ಸಸ್ಸನ್ನು ಅನುಭವಿಸೋದನ್ನು ಬಿಟ್ಟು ಆ ಒಂದು ಕಾಂಪಿಟೇಷನ್ನೋ ಸ್ವಭಾವದಿಂದ ನರಳೋದಕ್ಕೆ ಕಾರಣ ಆಗಿದ್ದಾದರೂ ಹೇಗೆ? ಮತ್ತು ನನಗೆ ಗೊತ್ತಿರೋರು, ಅವರು ಆ್ಯಕ್ಚುಲಿ ಗುಣದಲ್ಲೂ ಸ್ವಭಾವದಲ್ಲೂ ಒಳ್ಳೆಯವರು, ಒಳ್ಳೆಯ ಫ್ಯಾಮಿಲಿ ಇದೆ, ಹಣಕಾಸು ಈವನ್ ಸೌಂದರ್ಯನೂ ಕೂಡ ಹೊಂದಿದ್ದಂತಹ ವ್ಯಕ್ತಿ. ಆದರೆ ಇಲ್ಲಿ ಅವ್ರು ಏನು ಕೆಲಸಕ್ಕೆ ಹೋಗ್ತಾಯಿದ್ರು, ಅಲ್ಲಿ ಒಬ್ಬ ವ್ಯಕ್ತಿ ಇವ್ರ ಜೀವನದಲ್ಲಿ ಎಲ್ಲ ಇದೆ ಅನ್ನೋವಂತಹ ಹೊಟ್ಟೆ ಊರಿಗೆ ಸಮಸ್ಯೆ ಸೃಷ್ಟಿ ಮಾಡೋರು, ತೊಂದರೆಗಳನ್ನು ಅವರಿಗೆ ಕ್ರಿಯೇಟ್ ಮಾಡೋರು ಮತ್ತು ಕಿರಿಕಿರಿ ಉಂಟು ಮಾಡೋರು. ಸೊ ಈಗ ಅವ್ರ ಜೀವನದಲ್ಲಿ ಎಲ್ಲ ಸರಿ ಇದ್ರೂ ಕೂಡ ಯಾರೋ ಒಬ್ಬ ಮೂರನೇ ವ್ಯಕ್ತಿ ತನ್ನ ಹೊಟ್ಟೆ ಊರಿಗೆ ಸೃಷ್ಟಿಸ್ತಾ ಇದ್ರಲ್ವ, ಆ ಸಮಸ್ಯೆಗಳಿಂದ ನರಳೋದಕ್ಕೆ ಕಾರಣ ಏನು? ಮತ್ತು ಬೇರೆಯವರಿಗೆ ಯಾವುದೇ ಕಾರಣಕ್ಕೂ ನೋವು ಮಾಡದೇನೆ, ಕೆಟ್ಟದ್ದು ಮಾಡೋದಿರಲಿ, ಕೆಟ್ಟದ್ದು ಕೂಡ ಯೋಚನೆ ಮಾಡದೇ ಇರುವಂತಹ ವ್ಯಕ್ತಿಗಳು ಈ ಸಂಬಂಧದಿಂದನೋ ಸ್ನೇಹದಿಂದನೋ ಸಮಾಜದ ವರ್ತನೆಗಳಿಂದ ಬಹಳ ನರಳ್ತಾ ಇರ್ತಾರೆ, ನೋವು ಪಡ್ತಾರೆ, ದುಃಖಕ್ಕೊಳಗಾಗ್ತಾರೆ. ಸೊ ಇದಕ್ಕೆ ಕಾರಣ ಏನು? ಸೊ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳ ವ್ಯಕ್ತಿತ್ವ ಅನ್ನೋದೇನಿದೆ, ಅವರ ಆಲೋಚನಾ ವಿಧಾನದ ಮೂಲಕ ಕುಟುಂಬ, ವಾತಾವರಣ, ಸೊ ಈ ವಿಚಾರಗಳಿಂದ ನಿರ್ಮಿತವಾಗುತ್ತೆ. ಅನುಕೂಲಸ್ಥ ಕುಟುಂಬದಿಂದ ಬಂದಿದ್ದರೆ ಮತ್ತು ನಮ್ಮನ್ನು ಬಿಟ್ಟರೆ ಇನ್ನಿಲ್ಲ ಅನ್ನುವಂತಹ ಅಜ್ಞಾನ ಹೊಂದಿದರೆ ಅವರು ಅಹಂಕಾರಿಗಳಾಗ್ತಾರೆ. ತೊಂದರೆ ಸಮಸ್ಯೆಗಳಿಂದ ಬಳಲ್ತಾ ಬೆಳೆಯುವಂತಹ ವ್ಯಕ್ತಿಗಳಾಗಿದ್ದರೆ ಈ ದುಃಖ ಪಡೋದು, ನೋವು, ಭಯ, ಸೊ ಈ ರೀತಿಯ ಗುಣ ಸ್ವಭಾವಗಳನ್ನು ಹೊಂದಿರುವಂತಹ ವ್ಯಕ್ತಿ ಆಗ್ತಾರೆ. ಈಗ ಒಂದು ಸಂದರ್ಭದಲ್ಲಿ ನನಗೆ ಒಬ್ಬರು ಅವಮಾನ ಅನ್ನೋ ರೀತಿ ನಡ್ಕೊಂಡ್ರು, ಅವ್ರು ಅನ್ಕೋಬೇಕಷ್ಟೇ ಅದನ್ನು ಅವಮಾನ ಅಂತ ಹೇಳಿ. ಸೊ ಆಧ್ಯಾತ್ಮದ ಜ್ಞಾನವಾದಂತಹ ಕ್ಷಮೆ ಅನ್ನೋ ವಿಚಾರ ನನಗೆ ಗೊತ್ತಿದ್ದರಿಂದ ಕ್ಷಮಿಸ್ದೆ. ಜೊತೆಗೆ ಕ್ಷಮಿಸೋದು ಆ ವ್ಯಕ್ತಿಗಳಿಗೆ ಅರ್ಹತೆ ಇದೆ ಇಲ್ಲ ಅಂತ ಅಲ್ಲ, ಬದಲಿಗೆ ನಮಗೆ ಶಾಂತಿ ಬೇಕು ಅಂತ, ಮತ್ತು ಮನಸ್ಸಲ್ಲಿ ಆ ವಿಚಾರಗಳು ಬರದೇ ಇರಲಿ ಅಂತ ಹೇಳಿ ನನಗಿದ್ದ ಅವಕಾಶದಲ್ಲಿ 10 ನಿಮಿಷ ಯೋಗ ನಿದ್ರಾವನ್ನು ಅಭ್ಯಾಸ ಮಾಡಿದೆ. ಅದರಿಂದ ಆ ಘಟನೆಯಿಂದ ನನ್ನ ಮನಸ್ಸು ಡಿಸ್ಕನೆಕ್ಟ್ ಆಯಿತು. ಸೊ ಸಾಮಾನ್ಯವಾಗಿ ನಾವು ಯಾವ ರೀತಿ ವರ್ತಿಸ್ತೀವಿ? ಅಗ್ರೆಸಿವ್ ಪರ್ಸನ್ ಆಗಿದ್ದರೆ ರಿವೆಂಜ್ ತಗೋತೀವಿ, ಮತ್ತು ಇನ್ನು ಶುರುವಾಯಿತು ಏನು, ಅವರು ನಮ್ಮ ಜೊತೆ ಮತ್ತು ನಾವು ಅವ್ರ ಜೊತೆ ನೆಗೆಟಿವ್ ಆಗಿ ವರ್ತಿಸೋದಕ್ಕೆ ಶುರು ಮಾಡಿಬಿಡ್ತೀವಿ. ಒಂದು ವೇಳೆ ವೀಕ್ ಪರ್ಸ್ನಾಲಿಟಿ ಇದ್ದರೆ ಇನ್ನೂ ಇವ್ರು ನಮ್ಗೆ ಅವಮಾನ ಮಾಡ್ತಾರೇನೋ, ನೆಗೆಟಿವ್ ಆಗಿ ನನ್ನ ಹತ್ರ ವರ್ತಿಸ್ತಾರೇನೋ ಅನ್ನೋ ಭಯ, ಆತಂಕದಲ್ಲಿ ಬದುಕ್ತೀವಿ. ಸೊ ಅವರಿಗೆ ಅಧಿಕಾರ ಇದೆ ಅನ್ನೋ ಅಹಂಕಾರದಲ್ಲಿ ಬೇರೆಯವರು ಮನುಷ್ಯರು ಅಂತ ನೋಡದೆ ಮೂರ್ಖ ರೀತಿ ವರ್ತಿಸ್ತಾರಲ್ವ, ಅಂಥವ್ರ ಜೊತೆ ಸೇರಿ ನಾವು ಈಗ 2 ರೀತಿ ಹೇಳ್ದಲ್ವ, ಆ ರೀತಿ ನಡ್ಕೊಂಡ್ರೆ ಅದು ಕೂಡ ನಾವು ಮಾಡೋ ಮೂರ್ಖತನದ ಕೆಲಸ ಅಲ್ವಾ? ಅದನ್ನು ಅರ್ಥ ಮಾಡ್ಕೊಳ್ದೇ ನಾವು ನಮ್ಮ ಸಮಸ್ಯೆಗೆ ಆ ವ್ಯಕ್ತಿ ಕಾರಣ ಅಂತ ನಿರ್ಧಾರ ಮಾಡಿಕೊಂಡು
ಅವ್ರು ಎಸೆಯೋ ಕಲ್ಲಿಂದ ನಮಗೆ ಘಾಸಿ ಮಾಡ್ಕೊಳ್ತಾ ಮತ್ತು ಅವ್ರ ಕಲ್ಲೆಸಿತಾ ಸಮಸ್ಯೆಗಳ ಸುಳಿಯಲ್ಲಿ ನಾವೇ ಸಿಗಾಕೊಳ್ತೀವಿ. ಇದನ್ನೇ ಸದ್ಗುರುಗಳು ಹೇಳಿದ್ದು. ಇಲ್ಲಿ ಎಲ್ಲವೂ ಕೂಡ ನಮ್ಮೆಲ್ಲರ ಸೈಕಾಲಜಿಕಲ್ ಡ್ರಾಮಾ ಅಂತ ಹೇಳಿ. ಸೊ ಈಗ ಉದಾಹರಣೆ ಮೂಲಕ ಹೇಳಿದೆ, ನಿಮ್ಮ ಜೀವನದಲ್ಲಿ ನೆನಪಿಸ್ಕೊಂಡು ನೋಡಿ, ಪ್ರತಿಯೊಬ್ಬರ ಜೀವನದಲ್ಲೂ ನಡೀತಾ ಇರೋದು ಇದೇನೆ, ಹೀಗೇನೆ. ಸೊ ಅವರ ಸೈಕಾಲಜಿಕಲ್ ಡ್ರಾಮಾ ಮತ್ತು ನಮ್ಮ ಸೈಕಾಲಜಿಕಲ್ ಡ್ರಾಮಾ ಜೊತೆ ಕ್ಲಾಶಸ್ ಆಗ್ತಾ ಇದೆ. ಸೊ ಅದನ್ನು ನಾವು ಅರ್ಥ ಮಾಡ್ಕೊಳ್ದೇ ನಮ್ಮ ಸಮಸ್ಯೆಗೆ ಅವ್ರ ಕಾರಣ, ನಮ್ಮ ಸಮಸ್ಯೆಗೆ ಅವ್ರ ಕಾರಣ ಅಂತ ಹೇಳಿ ಇಲ್ಲಿ ಅದ್ರ ಮೂಲಕ ನಾವು ಸಮಸ್ಯೆಗೆ ಪರಿಹಾರ ಹುಡ್ಕೊಳ್ಳೋದನ್ನು ಬಿಟ್ಟು ಅವ್ರ ಜೊತೆ ಏನು ಅವ್ರಿಗೆ ರಿಯಾಕ್ಟ್ ಮಾಡೋದ್ರಲ್ಲೇ ನಮ್ಮ ಜೀವನನ ಕಳೀತಾ ಇದ್ದೀವಿ. ಹಾಗಿದ್ರೆ ಇದಕ್ಕೆ ಪರಿಹಾರವಾಗಿ ನಾವು ಏನು ಮಾಡಬಹುದು? ಈಗ ಒಂದು ಬೇವಿನ ಮರ ಬಿತ್ತಿ ನೆಗೆಟಿವ್ ಆಲೋಚನೆ, ವಿಚಾರ, ಗುಣಗಳ ಮೂಲಕ ಅದನ್ನು ಪೋಷಣೆ ಮಾಡಿ ಬೇವಿನ ಮರ ಬೆಳೆಸಿದ್ರೆ ಬೇವಿನ ಫಲ ಪಡ್ಕೊಳ್ತೀವಿ. ಆದರೆ ಅದ್ರ ಬದಲಿಗೆ ಮಾವಿನ ಮರ ಬಿತ್ತಿ ಒಳ್ಳೆಯ ವಿಚಾರ, ಹವ್ಯಾಸ, ಗುಣಗಳ ಮೂಲಕ ಮಾವಿನ ಮರ ಬೆಳೆಸಿದ್ರೆ ಮಾವಿನ ಫಲ ಪಡ್ಕೊಳ್ತೀವಿ. ಅಯ್ಯೋ, ಈ ಭೂಮಿ ಮೇಲೆ ಒಳ್ಳೆಯವರಿಗೆ ಕೆಟ್ಟದಾಗ್ತಾ ಇದೆ, ಮಾಡಬಾರದನ್ನು ಮಾಡಿದವ್ರಿಗೇ ಒಳ್ಳೇದಾಗ್ತಾ ಇದೆ ಅಂತ ಹೇಳೋರು ಇರ್ತಾರೆ. ನಾನಿಲ್ಲಿ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಿಮ್ಮನ್ನು ನೀವು ಹೇಗೆ ಇಟ್ಕೊಂಡಿದ್ದೀರಾ ಅದನ್ನು ನಾನು ಕೇಳ್ತಾ ಇರೋದು. ಜೊತೆಗೆ ನೀವು ನಿಮ್ಮ ಸಂಸಾರದಲ್ಲಿ, ಸಂಬಂಧಗಳಲ್ಲಿ, ಸಮಾಜದಲ್ಲಿ ಎಷ್ಟು ಅದ್ಭುತ ವ್ಯಕ್ತಿಯಾಗಿದ್ದೀರಾ ಅದನ್ನೂ ಕೂಡ ನಾನಿಲ್ಲಿ ಕೇಳ್ತಾ ಇಲ್ಲ. ನಿಮ್ಮ ಬದುಕಲ್ಲಿ ನಿಮ್ಮ ಖುಷಿಗೋಸ್ಕರ ನೀವು ಏನು ಮಾಡ್ತಾ ಇದ್ದೀರಾ ಅದನ್ನು ನಾನು ಕೇಳ್ತಾ ಇರೋದು. ನನ್ನ ತಲೆ ಮೇಲೆ ಆಕಾಶನೇ ಇದೆ ಅಂತ ಬದುಕೋರಿದ್ದಾರೆ, ಆದರೆ ವಾಸ್ತವದಲ್ಲಿ ಸತ್ಯ ಏನು ಅಂತ ಹೇಳಿದ್ರೆ ನಾವು ಖುಷಿಯಾಗಿ ಇಲ್ಲ, ಇದೇ ಸತ್ಯ. ಈಗ ಟಿ ವಿ ನೋಡ್ತಾ ಇದ್ದರೆ ನಿಮಗೆ ಆಲೋಚನೆ ಬರುತ್ತಾ? ಇಷ್ಟಪಟ್ಟು ರುಚಿಯಾಗಿರೋದನ್ನು ಏನಾದರೂ ತಿಂತಾ ಇದ್ದರೆ ಆಲೋಚನೆ ಬರುತ್ತಾ? ಖಂಡಿತ ಇಲ್ಲ. ಅಂದರೆ ನಮಗೆ ನಮ್ಮನ್ನು ಪೂರ್ತಿ ಇನ್ವಾಲ್ವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲದೇ ಇರುವಂತಹ ಸಮಯ ಮತ್ತು ಕೆಲಸಗಳ ಸಂದರ್ಭದಲ್ಲಿ ಮಾತ್ರ ನಮಗೆ ಆಲೋಚನೆಗಳು ಬರುತ್ತೆ. ಸೊ ಯಾವ ರೀತಿ ಆಲೋಚನೆ ಬರುತ್ತೆ? ನಮ್ಮ ಗುಣ ಸ್ವಭಾವ ಹೇಗಿರುತ್ತೋ ಅದಕ್ಕೆ ಅನುಗುಣವಾಗಿ ಆಲೋಚನೆ ಬರುತ್ತೆ. ಈಗ ನಾನು ಹೇಳಿದೆ, ಅವಮಾನ ಆಗೋ ರೀತಿ ವರ್ತಿಸಿದ್ರು ಅಂತ ಹೇಳಿ. ಆದರೆ ಆ ಸಮಯದಲ್ಲಿ ಅಧಿಕಾರ ಇದೆ ಅನ್ನೋ ಕಾರಣಕ್ಕೋಸ್ಕರ ಇತರರಿಗೆ ನೋವುಂಟು ಮಾಡ್ತಾರೆ ಅನ್ನೋರಿಗೆ ಯಾವ್ರ ಅಧಿಕಾರ? ನಾನೊಬ್ಬ ಮನುಷ್ಯ ಅನ್ನೋದನ್ನು ಕೂಡ ಮರೆತು, ಮಾನವೀಯತೆಯನ್ನು ಮರೆತು ವರ್ತಿಸೋ ವ್ಯಕ್ತಿಗೆ, ಅಂತಹ ಮುಟ್ಟಾಳರಿಗೆ ನಾವು ಯಾಕೆ ಬೆಲೆ ಕೊಡಬೇಕು? ಜೊತೆಗೆ ಎಂತಹ ಮಹಾನ್ ವ್ಯಕ್ತಿಗಳಾಗಿದ್ದರೂ ಕೂಡ ಜನಗಳ ಜೊತೆ ಅದೆಂತಹ ಪ್ರೀತಿ ವಿಶ್ವಾಸದಿಂದ ವರ್ತಿಸೋದನ್ನು ಕಣ್ಣಾರೆ ನೋಡಿದ್ದೀನಿ. ಸೊ ಇಂಥವ್ರು ಇರೋವಂತಹ ಒಂದು ಸಮಾಜದಲ್ಲಿ ಮಾನವೀಯತೆನೇ ಮರೆತಿರುವಂತಹ ವ್ಯಕ್ತಿಗಳಿಗೆ ನಾನು ಯಾಕೆ ಬೆಲೆ ಕೊಡಬೇಕು, ತಲೆ ಕೆಡಿಸ್ಕೊಳ್ಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡಿರೋದ್ರಿಂದಾಗಿ, ಜೊತೆಗೆ ಇವರೆಲ್ಲರೂ ಬೇಕಾಬಿಟ್ಟಿ ತಿಂತಾರೆ, ಬೇಕಾಬಿಟ್ಟಿ ಬದುಕ್ತಾರೆ, ಅದರಿಂದಾನೇ ಬೇಕಾಬಿಟ್ಟಿ ವರ್ತಿಸ್ತಾ ಇರೋದು. ಯೋಗ ಮಾಡಿ, ಧ್ಯಾನ ಮಾಡಿ, ಅದರಲ್ಲೂ ಸಸ್ಯಾಹಾರ ತಿನ್ಕೊಂಡು ಬದುಕ್ತಾ ಇರೋ ನಾನು ಇಂಥವ್ರ ವರ್ತನೆಗಳಿಂದ ನರಳೋದಕ್ಕ ಆಗಿದ್ದರೆ ಅದ್ರ ಜೊತೆಯಲ್ಲಿ ನಾವು ಈ ರೀತಿ ರಿಯಾಕ್ಟ್ ಮಾಡ್ತಾನೆ ಹೋದರೆ ಇನ್ನೊಬ್ಬರು ನನಗೆ ಕೋಪ ಬರೋ ರೀತಿ ಮಾಡ್ತಾರೆ, ಮತ್ತೊಬ್ಬರು ನಮಗೆ ದುಃಖ ಆಗೋ ರೀತಿ ಮಾಡ್ತಾರೆ. ಸೊ ಈ ರೀತಿ ಇನ್ನೊಬ್ಬರ ಸೈಕಾಲಜಿಕಲ್ ಡ್ರಾಮಕ್ಕೆ ನಾವು ರಿಯಾಕ್ಟ್ ಮಾಡ್ತಾ ಹೋದರೆ ನಮ್ಮ ಬದುಕಿನ ಗತಿ ಏನು ನೀವೇ ಹೇಳಿ. ಮತ್ತು ಅವರನ್ನು ಕ್ಷಮಿಸದೆ, ಯೋಗ ನಿದ್ರಾ ಮಾಡಿದೆ ಅಂತ ನಾನು ನಿಮ್ಗೆ ಹೇಳಿದೆ. ಆದರೆ ಈ ಹಿಂದೆ ನಾನು ಇದೇ ರೀತಿ ವರ್ತಿಸ್ತಾ ಇದ್ನ? ಇಷ್ಟು ಅದ್ಭುತವಾಗಿ ನಮ್ಮ ಆ ಒಂದು ಸಮಯ ಸಂದರ್ಭವನ್ನು ನಿಭಾಯಿಸ್ತಾ ಇದ್ನ? ಖಂಡಿತ ಇಲ್ಲ. ಆದರೆ ನನ್ನಲ್ಲಿ ನನ್ನ ಬದುಕನ್ನು ಕಾಪಾಡಿಕೊಳ್ಳುವಂತಹ ಗುಣಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಶುರು ಮಾಡಿದ ಮೇಲೆ ನನ್ನಿಂದ ಸಂದರ್ಭನೇ ಆಗಲಿ, ವ್ಯಕ್ತಿಗಳನ್ನೇ ಆಗಲಿ ಸರಿ ಮಾಡಿಕೊಂಡು ಅದ್ರ ಮೂಲಕ ನಾನು ಚೆನ್ನಾಗಿರೋದು ಸಾಧ್ಯ ಇಲ್ಲ. ನನಗೆ ಸಹಾಯ ಮಾಡಲು ಸಾಧ್ಯ ಇರೋದು ನನ್ನ ಮನಸ್ಸಿಗೆ ಮಾತ್ರ ಅನ್ನೋದನ್ನು ಅರ್ಥ ಮಾಡಿಕೊಂಡು ಖುಷಿನ ನನ್ನ ಒಳಗೆ ಹುಡ್ಕೋದಕ್ಕೆ ಶುರು ಮಾಡಿದ ಮೇಲೆ ಈಗ ನಮ್ಮೊಳಗೇ ಖುಷಿಯಾಗಿರೋದು ಹಂಗಂತಂದರೆ ಏನು? ನಮ್ಮ ಸಂತೋಷಕ್ಕೋಸ್ಕರ ಹೊರಗಿನ ವ್ಯಕ್ತಿ ಅಥವಾ ವಸ್ತುಗಳ ಮೇಲೆ ಡಿಪೆಂಡ್ ಆಗೋ ಬದಲಿಗೆ ನಾವು ಮಾಡೋ ಕೆಲಸದಲ್ಲಿ, ನಮ್ಮ ಗುಣದಲ್ಲಿ, ವರ್ತನೆ, ಆಲೋಚನೆಗಳ ಮೂಲಕ ಖುಷಿಯಾಗಿ ಇರೋದು. ಸೊ ಇಲ್ಲಿ ನೀವು ನಿಮ್ಮ ಒಂದು ಗುಣ ಸ್ವಭಾವವನ್ನು ಬದಲಾಯಿಸ್ಕೊಳ್ಬೇಕು. ಇದಕ್ಕೆ ನಮಗೆ ಆಧ್ಯಾತ್ಮದ ಜ್ಞಾನ ಬೇಕು. ಮತ್ತು
ಸೊ ಆ ಒಂದು ಬದಲಾವಣೆ ನಮ್ಮ ಒಳಗಡೆ ನಮ್ಮ ಮೇಲೆ ನಾವು ಡಿಪೆಂಡ್ ಆಗಬೇಕು ಅಂತ ಹೇಳಿದರೆ ಅದಕ್ಕೊಂದು ಶಕ್ತಿ ಬೇಕು. ಅದಕ್ಕೋಸ್ಕರ ನಮಗೆ ಯೋಗದ ಅಭ್ಯಾಸಗಳು ಬೇಕು. ಸೊ ಇಲ್ಲಿ ಯೋಗ ಮತ್ತು ಆಧ್ಯಾತ್ಮ ಯಾರಿಗೆ ಫಾಲೋ ಮಾಡೋದಕ್ಕೆ ಎಲ್ಲನೂ ಕಂಪ್ಲೀಟ್. ಈಗ ನನ್ನ ತಂಗಿನೇ ಹೇಳ್ತಾಳೆ, ನಾವಿಬ್ಬರು ಒಂದೇ ತಾಯಿ ಮಕ್ಕಳೇ ಆಗಿದ್ರು ನೀನು ಕೇಳೋ ರೀತಿ ಭಜನ್ಸ್ ನನ್ನ ಕೈಲಿ ಕೇಳೋಕ್ಕೆ ಆಗಲ್ಲ ಅಂತ ಹೇಳಿ. ಸೊ ಪ್ರತಿಯೊಂದರಲ್ಲೂ ಯೋಗ ಧ್ಯಾನದ ಮೇಲೇ ಡಿಪೆಂಡ್ ಆಗಿ ಅಂತ ನಾನು ಖಂಡಿತ ಹೇಳಲ್ಲ. ನಿಮಗೆ ಏನು ಸಾಧ್ಯ ಇದೆ. ಸೊ 2 ವಿಚಾರ ಹೇಳಿದೆ. ಒಂದು, ನೀವು ಯಾವಾಗ ಇನ್ವಾಲ್ವ್ ಆಗೋಲ್ಲೋ ಆವಾಗ ನಿಮ್ಮ ತಲೆಯಲ್ಲಿ ಆಲೋಚನೆಗಳು ಬರುತ್ತೆ ಮತ್ತು ನಿಮ್ಮ ಗುಣ ಸ್ವಭಾವಕ್ಕೆ ಅನುಗುಣವಾಗಿ ಅಂತ ಹೇಳಿ. ಸೊ ಅದರಿಂದಾಗಿ ನಿಮ್ಮ ಜೀವನದಲ್ಲಿ ಹೌದು ನಿಮಗೆ ಸಾಕಷ್ಟು ಜವಾಬ್ದಾರಿಗಳಿರುತ್ತೆ ಆದರೆ ಆ ಒಂದು ಜವಾಬ್ದಾರಿಗಳನ್ನು ನಿಭಾಯಿಸುವ ಮಟ್ಟದಲ್ಲಿ ಬಟ್ ನೀವು ಇನ್ವಾಲ್ವ್ ಆಗಬೇಕು. ಈಗ ಅದಕ್ಕೆ ನಿಮ್ಮ ಒಂದು ಟ್ಯಾಲೆಂಟನ್ನು ಹ್ಯಾಡ್ ಮಾಡಿ ಡಿಫ್ರೆಂಟಾಗಿ ಮಾಡಿದ್ರೆ ಅಲ್ಲಿ ನೀವು ಇನ್ವಾಲ್ವ್ ಆಗಬಹುದೇನೋ. 4 ಲೈನ್ ಹಾಡು ಹೇಳ್ಕೊಂಡು ಮಾಡೋ ಕೆಲಸ ಮಾಡಿದ್ರೆ ಅಲ್ಲಿ ಇನ್ವಾಲ್ವ್ ಆಗಬಹುದೇನೋ ಅಲ್ವಾ. ಸೊ ಜೊತೆಗೆ ನಿಮ್ಮ ಗುಣಗಳನ್ನು ನೀವು ಗಮನಿಸ್ಕೊಳ್ಳಿ. ಯಾವ ನನ್ನ ಗುಣ ನನಗೊಳ್ಳೆಯದಾ, ನನಗೆ ಮತ್ತೆ ನಾನು ಹೇಳ್ತೀನಿ, ಹೊರಗಿನ ವ್ಯಕ್ತಿಗಳು ನಿಮ್ಮ ಜೊತೆ ಹೇಗಿದ್ದಾರೆ ನನಗೆ ಬೇಡ, ಮತ್ತು ಯಾವ ಸಂದರ್ಭ ಇದೆ ಅದು ಕೂಡ ನನಗೆ ಬೇಡ. ನಿಮ್ಮ ಗುಣದ ಮೂಲಕ ನೀವು ನಿಮ್ಮನ್ನು ಕಾಪಾಡ್ಕೊಳ್ತಾ ಇದ್ದೀರಾ, ಹಾಳು ಮಾಡ್ಕೊಳ್ತಾ ಇದ್ದೀರಾ. ನಾನು ಈ ರೀತಿ ಯೋಚನೆ ಮಾಡೋದ್ರಿಂದಾಗಿ ನನಗೇನು ಆಗ್ತಾ ಇದೆ ಅದನ್ನು ಕೂತು ಯೋಚನೆ ಮಾಡಿ ನಿಮ್ಮ ಗುಣ ನಿಮ್ಮ ಸ್ವಭಾವವನ್ನು ಬದಲಾಯಿಸ್ಕೊಳ್ಳೋದ್ರ ಕಡೆ ನಿಮ್ಮ ಗಮನವನ್ನು ಕೊಡಿ. ಸೊ ಈ ವಿಚಾರ ನಿಮಗೆ ಇಷ್ಟ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಇದು ಯೂಸ್ಫುಲ್ ಆಗಲಿ ಅಂತ ನಿಮ್ಗನ್ಸಿದ್ರೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.